ವೆಲ್ಕಮ್ ಬ್ಯಾಕ್ ಟು ಮೈ ಬ್ರದರ್ಸ್ ಮ್ಯಾರೇಜ್ ಪಾರ್ಟ್ 2. ಇವತ್ತು ಹೋಗಿದ್ದ ದಿನಾನೇ ಇದೂ ಕೂಡ ಹಳದಿ ಇತ್ತು ಸಾಯಂಕಾಲ, ಅದಕ್ಕೆ ನಾವು ಎಲ್ಲ ಹೋಗಬೇಕಿತ್ತು. ಬೆಳೆ ಹತ್ತಿರದಿಂದ ಮಿಕ್ಕಿರೋ ಮಳೆಗಳಲ್ಲಿ ಈ ಥರ ಒಂದು ಡೆಕೋರೇಷನ್ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಏನೂ ಮಾಡಲಿಲ್ಲ, ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆದ್ಬಿಟ್ವಿ. ನೆಕ್ಸ್ಟ್ ಹಳದಿಗೆ ಹೋಗಬೇಕು ಅಂತ ಬೇರೆ ಮನೆಗೆ ಹೋಗಬೇಕಿತ್ತು, ಅದಕ್ಕೆ ನಾವೆಲ್ಲರೂ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರಲ್ಲಿ ನಾವು 11 ಮೆಂಬರ್ಸ್ ಹೋಗ್ತಾ ಇದ್ವಿ, ಕಸಿನ್ಸ್ ಎಲ್ಲರೂ ಸೇರಿ ಹೋಗಿದ್ವಿ. ಡಿಕ್ಕಿಲಿ ಮುಂದೆ ಹಿಂದೆ ಎಲ್ಲ ಕಡೆನೂ ನಾವೇ ಕೂತ್ಕೊಂಡು ಹೋಗಿದ್ದಾಯಿತು. ಸಖತ್ ಕಾಮಿಡಿ ಆಗಿತ್ತು ಮಾತ್ರ ಸೀನ್ಸ್ಗಳು. ಹಾಯ್ ಫ್ರೆಂಡ್ಸ್ ಅಂತೆಲ್ಲ ರೆಗಿಸ್ತಾ ಇದ್ರು ನನಗವರು. ಅದಾದಮೇಲೆ ನೆಕ್ಸ್ಟು ಹಳದಿ ಶಾಸ್ತ್ರದ ಮನೆಯಲ್ಲಿ ಹಳದಿ ಕಳಿಸ್ತಾ ಇದ್ರು. ಆಮೇಲೆ ಅವ್ರನ್ನ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ದು ಆಗಿದೆ. ಅದಾದಮೇಲೆ ಆ ಶಾಸ್ತ್ರದ ಪ್ರಕಾರ ಅವ್ರ ಜೊತೆ ಒಬ್ರು ಕುತ್ಕೋಬೇಕು ಅಂದರು, ಅದಕ್ಕೆ ನಮ್ಮ ಅಕ್ಕ ಅವ್ರ ಜೊತೆ ಕೂತಿದ್ರು. ಹಾಗಾಗಿ ಮದುಮಗಂಗೆ ಫುಲ್ ಅರ್ಶನ ಬೆಳೀತಾ ಇದ್ರು. ನಮ್ಮ ಆಂಟಿನೇ ಆ್ಯಕ್ಚುಲಾಗಿ ಕರೆಕ್ಟಾಗಿ ಫುಲ್ ಎಲ್ಲರಿಗೂ ಅರ್ಶನ ಹಚ್ಚಿರೋದು, ಅಂದರೆ ಅವ್ರು ಎಲ್ಲರಿಗೂ ಹಚ್ಬಿಟ್ರು, ಕೇಳಲಿಲ್ಲ ಏನಿಲ್ಲ. ಅಂದರೆ ತುಂಬ ಎಂಜಾಯ್ಮೆಂಟ್ ಇತ್ತು, ಎಲ್ಲರೂ ಒಬ್ರಿಗೊಬ್ರು ಹಚ್ಕೊಂಡು ಹೆಚ್ಚಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಇವರೇ ನಾನು ಹೇಳಿದ್ದು, ಎಲ್ಲರಿಗೂ ಜಾಸ್ತಿ ಹಚ್ಚಿದ್ದಂದರೆ ಇವ್ರನ್ನ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ.